ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿಲಿ ನಿಮಗೆ ತುಂಬಾ ಇಷ್ಟ ಆಗುವಂತಹ ಒಂದು ಡೆಲಿಷಿಯಸ್ ರೆಸಿಪಿನ ಶೇರ್ ಮಾಡೋಕ್ಕೆ ಬಂದಿದ್ದೀನಿ. ಹೌದು, ಮ್ಯಾಂಗೋ ಸ್ಮೂದಿ. ಇದನ್ನು ಯಾವ ಥರ ಮಾಡೋದು, ಹಾಗೆ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಟೇಸ್ಟಿಯಾಗಿ ಈ ಒಂದು ಸ್ಮೂದಿನ ಯಾವ ಥರ ರೆಡಿ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ನಾನಿಲ್ಲಿ ತುಂಬ ಹಣ್ಣಾಗಿರೋ ಹಾಗೆ ತುಂಬಾ ಸಿಹಿಯಾಗಿರುವಂತಹ ಮಲಗೋಬಾ ಒಂದು ತಳಿಯ ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಸೊ ಒಂದು ಮಾವಿನ ಹಣ್ಣಿನ ತಿರುಳನ್ನ ತೆಗೆದು ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ. ಸಿಪ್ಪೆ ಎಲ್ಲ ಬಿಸಾಡಿ, ಮ್ಯಾಂಗೋ ಸ್ಮೂತಿಗೆ ಸಿಪ್ಪೆ ಹಾಕಿದರೆ ಚೆನ್ನಾಗಾಗಲ್ಲ. ಸೊ ಈ ಮಾವಿನ ಹಣ್ಣಿನ ತಿರುಳನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಹಾಗೆ ಇದಕ್ಕೆ ನೀವು ಯಾವುದೇ ಥರದ ನೀರನ್ನ ಹಾಕೋಬಾರ್ದು, ಯಾಕಂದರೆ ಸ್ಮೂದಿ ಅಂದರೆ ನಿಮಗೆ ಯಾವಾಗಲೂ ಸ್ವಲ್ಪ ದಟ್ಟತೆ ಅಂದರೆ ತಿಕ್ಕಾಗಿದ್ರೇ ಅದು ಸ್ಮೂದಿ ಆಗೋದು, ಇಲ್ಲಾಂದರೆ ಜ್ಯೂಸ್ ಥರ ಆಗಿಬಿಡುತ್ತೆ. ನಾನಿಲ್ಲಿ ಐಸ್ ಕ್ಯೂಬ್ನ ಯೂಸ್ ಮಾಡಿಲ್ಲ ಫ್ರೆಂಡ್ಸ್, ಯಾಕಂದರೆ ನನಗೆ ಐಸ್ ಅಷ್ಟು ಇಷ್ಟ ಆಗಲ್ಲ. ಬಟ್ ನೀವು ಇದಕ್ಕೆ ಐಸ್ ಕ್ಯೂಬ್ಸ್ನ ಆ್ಯಡ್ ಮಾಡ್ಬೋದು, ಅದು ನಿಮಗೆ ಆಪ್ಷನಲ್ ಬಿಟ್ಟಿದ್ದು. ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಸಿಹಿಗೆ ಮಿಲ್ಕ್ ಮೇಡನ್ನ ಹಾಕೋತಾ ಇದ್ದೀನಿ. ಮಿಲ್ಕ್ ಮೇಡು ನಿಮಗೆ ಡಿಫ್ರೆಂಟ್ ಆಗಿರೋವಂಥ ಟೇಸ್ಟ್ ಕೊಡುತ್ತೆ. ಈ ಒಂದು ಸ್ಮೂದಿಲಿ ಮಿಲ್ಕ್ ಮೇಡೇ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. ಅದಾದಮೇಲೆ ನಾನಿಲ್ಲಿ ಫ್ರಿಜ್ಜಲ್ಲಿ ಇಟ್ಟಿರುವಂತಹ ತಣ್ಣಗಿರುವಂಥ ಹಾಲನ್ನ ಹಾಕ್ತಾಯಿದ್ದೀನಿ. ಅದಾದಮೇಲೆ ನೀವು ಎನಿ ಫ್ಲೇವರ್ಡ್ ಐಸ್ ಕ್ರೀಮ್ಸ್ನ ಯೂಸ್ ಮಾಡಿ. ಐಸ್ ಕ್ರೀಮ್ಸು ಯೂಸ್ ಮಾಡೋದ್ರಿಂದ ನಿಮಗೆ ತಿಕ್ಕಾಗಿರುವಂತಹ ಒಂದು ಸ್ಮೂತಿನ ಕೊಡುತ್ತೆ. ಸೊ ಆದ್ದರಿಂದ ಹಾಗೆ ಡಿಫ್ರೆಂಟ್ ಫ್ಲೇವರ್ನ ಕೊಡುತ್ತೆ. ಸೊ ಆದ್ದರಿಂದ ಐಸ್ ಕ್ರೀಮ್ಸ್ನ ಆ್ಯಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಐಸ್ ಕ್ರೀಮ್ ಬಂದು ನಿಮಗೆ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಅದಾದಮೇಲೆ ಎನಿ ಬ್ರ್ಯಾಂಡ್ ಮಿಲ್ಕ್ ಪೌಡರ್ ಅಂತ ಹೇಳ್ತೀವಿ, ಹಾಲಿನ ಪುಡಿ ಅಂತ ಹೇಳ್ತೀವಲ್ವ, ಅದೂ ಅಷ್ಟೇ 1 ಸ್ಪೂನ್ನ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ ಮಿಲ್ಕ್ ಪೌಡರ್ ಇಲ್ಲ ಅಂತ ಹೇಳಿದ್ರೆ ನೀವು ಇದಕ್ಕೆ ನೀವು ಸ್ಕಿಪ್ ಮಾಡ್ಬೋದು, ಅಂದರೆ ಹಾಕಲಿಲ್ಲ ಅಂದರೂ ನಡೆಯುತ್ತೆ. ಅದಾದಮೇಲೆ ನಾನಿಲ್ಲಿ ಸಕ್ಕರೆ ಪುಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಯಾವುದೇ ಒಂದು ಸ್ವೀಟ್ ಮಾಡ್ತಾಯಿದ್ದೀರಾ, ಇಲ್ಲಾಂದರೆ ಏನೋ ಒಂದು ಸಿಹಿ ತಿನಿಸುಗಳನ್ನ ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರೆ ಸಕ್ಕರೆ ಬದಲು ಸಕ್ಕರೆಯನ್ನು ಪುಡಿ ಮಾಡಿ ಹಾಕಿದ್ರೆ ಅದು ಬೇಗ ಕರಗುತ್ತೆ, ಹಾಗೆ ಒಂದು ನಿಮಗೆ ಟೈಮಿಂಗ್ನ ಸೇವ್ ಮಾಡುತ್ತೆ. ಆದ್ದರಿಂದ ಸಕ್ಕರೆಯ ಬದಲಿಗೆ ಸಕ್ಕರೆಯ ಪುಡಿಯನ್ನು ಹಾಕ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ಒಂದು ಸರ್ವಿಂಗ್ ಗ್ಲಾಸಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಇದನ್ನು ಒಂದು ಸಲ ಮನೇಲಿ ಮಾಡಿಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಬೇಕು ಅಂದರೆ ಫ್ರೆಂಡ್ಸ್, ಈ ಸ್ಮೂತಿಗೆ ನೀವು ಇದನ್ನು ಮಾಡಾದಮೇಲೆ ಮೇಲ್ಗಡೆ ಇದು ಗಾರ್ನಿಷ್ ಆಗಿ ನೀವು ಮಧ್ಯ ತಿನ್ನಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ ಅಂತ. ನೀವು ಇದಕ್ಕೆ ಮಾವಿನ ಹಣ್ಣಿನ ಒಂದು ತುಂಡುಗಳು, ಅಂದರೆ ಮಾವಿನ ಹಣ್ಣು ತಿರುಳು ತೆಗಿತೀರಲ್ಲ, ಅದನ್ನು ಸಣ್ಣಾಗಿ ಹೆಚ್ಚಿ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ. ಆವಾಗ ತಿನ್ನಬೇಕಾದ್ರೆ ಒಂದು ಡಿಫ್ರೆಂಟ್ ಆಗಿರೋವಂಥ ಟೇಸ್ಟ್, ಹಾಗೆ ಒಂದು ಡಿಫ್ರೆಂಟ್ ಆಗಿರೋವಂತಹ ಫೀಲ್ನ ಕೊಡುತ್ತೆ. ಸೊ ಇದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಮೇಲ್ಗಡೆ ಐಸ್ ಕ್ರೀಮ್ನ ಹಾಕ್ತಾಯಿದ್ದೀನಿ. ಐಸ್ ಕ್ರೀಮ್ ಮೇಲ್ಗಡೆ ಹಾಕೊಳ್ಳೋದು ಆಪ್ಷನಲ್ ಫ್ರೆಂಡ್ಸ್, ಬಟ್ ನಾನು ಐಸ್ ಕ್ರೀಮ್ ಹಾಕೋದ್ರಿಂದ ಈ ಒಂದು ಸ್ಮೂದಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ. ಸೊ ಈ ಒಂದು ಸ್ಮೂದಿನ ಈ ಮಾವಿನ ಹಣ್ಣಿನ ಸೀಸನಲ್ಲಿ ನಿಮ್ಮ ಮನೇಲಿ ಒಂದ್ಸಲ ಮಾಡಿ ತಿಂದು ಮಜಾ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ರೆಸಿಪಿ ಹೇಗಿತ್ತು ಅಂತಲೂ ಕಮೆಂಟ್ ಮಾಡಿ. ನನ್ನ ಮುಂದಿನ ವಿಡಿಯೋ ಜೊತೆ ನಿಮಗೆ ನಾನು ಸಿಗ್ತೀನಿ. ಅಲ್ಲಿ ತನಕ ನಮ್ಮ ಅಮ್ಮನ ಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸದಾ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.